ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ದೊಡ್ಡ ಸಂಚಲನವನ್ನು ಉಂಟು ಮಾಡಿದಂಥ ರಿಯಾಲಿಟಿ ಶೋ. ಸೊ ಈ ಸೀಸನ್ ಮೂಲಕ ಬಹುತೇಕ ಜನರು ಬಿಗ್ ಬಾಸ್ನ ನೋಡ್ತಕ್ಕಂಥ ಖಯಾಲಿಯನ್ನು ಬೆಳೆಸ್ಕೊಂಡ್ರು. ಕನ್ನಡದಲ್ಲಿ ಅತಿ ಹೆಚ್ಚು ಜನಮನ್ನಣೆ ಗಳಿಸಿದಂತಹ ಯಾವುದಾದ್ರೂ ಶೋ ಇತ್ತು ಅಂದರೆ ಅದು ಬಿಗ್ ಬಾಸ್ ಶೋ. ಅದಕ್ಕೆ ಕಾರಣ ಇಷ್ಟೇ, ಬಿಗ್ ಬಾಸ್ ಆರಂಭದಿಂದ ಇದುವರೆಗೂ ಅಂದರೆ 11 ಸೀಸನ್ ಏನಾಯಿತು, 11 ಸೀಸನ್ವರೆಗೂ ಬಿಗ್ ಬಾಸ್ನ ನಡೆಸ್ಕೊಂಡು ಬರ್ತಾ ಇದ್ದಿದ್ದು ಸುದೀಪ್ ಅವರು. ಆ ಕಾರಣಕ್ಕೆ ಈ ಶೋ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿದ್ದು ನಿಜ. ಅಷ್ಟೇ ಅಲ್ಲ, ಸುದೀಪ್ ಅವರು 1ನೇ ಸೀಸನ್ನಿಂದ 11ನೇ ಸೀಸನ್ವರೆಗೂ ಸತತವಾಗಿ ಯಶಸ್ಸು ಪಡೆದುಕೊಂಡಂಥ ಈ ಬಿಗ್ ಬಾಸ್ ಶೋಗೆ ವಿದಾಯವನ್ನು ಹೇಳಿದರು. 11 ಸೀಸನ್ ಯಾವಾಗಾಯಿತು ಅದಾದ ಬಳಿಕ 12ನೇ ಸೀಸನ್ಗೆ ನಾನು ವಿದಾಯ ಹೇಳ್ತಾ ಇದ್ದೀನಿ, ಇದು ನನ್ನ ಕೊನೆಯ ಸೀಸನ್ ಅಂತೇಳಿ ಸುದೀಪ್ ಅವರು ಸ್ವತಃ ಸುದೀಪ್ ಅವರೇ ತಮ್ಮ ಟ್ವಿಟ್ಟರ್ನಲ್ಲಿ ಅನೌನ್ಸ್ ಮಾಡಿದ್ರು. ಆದಾಗ್ಯೂ ಕೂಡ ಒಂದಷ್ಟು ಅಂತ್ಯಕಂತ್ಯಗಳು ಶುರುವಾಗ್ತಾ ಬಂದು ಸುದೀಪ್ ಆ ಸೀಸನ್ ನಂತರ ಅವರೇ ಯಾಕೆ ಬಿಗ್ ಬಾಸ್ ಶೋನಿಂದ ಹೊರಗೆ ಬರ್ತಾ ಇದ್ದಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಎಲ್ಲ ಕಡೆ ಹುಟ್ಕೊಂಡ್ವು. ಎಲ್ಲೋ ಒಂದು ಕಡೆಗೆ ವಾಹಿನಿ ಮಾಡಿದ ತಪ್ಪಿನಿಂದ ಸುದೀಪ್ ಅವರಿಗೆ ಬೇಸರ ಆಯಿತು. ಆ ಬೇಸರದಿಂದ ಅವರು ಶೋನೇ ನಿಲ್ಲಿಸಿ ನಾನು ಹೊರಗೆ ಬರ್ತಾ ಇದ್ದೀನಿ ಅನ್ನೋ ಕಾರಣಗಳು ಕೂಡ ಕೇಳಿಬಂದು. ಆದರೆ ಸುದೀಪ್ ಮಾತ್ರ ಎಲ್ಲೂ ಕೂಡ ಯಾಕೆ ನಾನು ಹೊರಗೆ ಬರ್ತೀನಿ ಅಂತ ಹೇಳಿರಲಿಲ್ಲ, ಯಾಕೆ ಇದು ನನ್ನ ಕೊನೆಯ ಶೋ ಆಗುತ್ತೆ ಅಂತ ಕೂಡ ಹೇಳಿರಲಿಲ್ಲ. ಆದರೆ ಇತ್ತೀಚೆಗೆ ನಡೆದಂಥ ಒಂದು ವಾಹಿನಿಯ ಸಂದರ್ಶನದಲ್ಲಿ ಸುದೀಪ್ ಅವರು ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಸೊ ಈಗ ಸುದೀಪ್ ಅವರು 12ನೇ ಏನು ಸೀಸನ್ ಇದೆ ಆ ಬಿಗ್ ಬಾಸ್ ಶೋವನ್ನು ನಡೆಸ್ಕೊಡ್ತಾರೆ ಅನ್ನೋ ಒಂದಿಷ್ಟು ಪುಕಾರುಗಳು ಈಗ ಗರಿಗೆದರ್ತಾ ಇದೆ. ವಿಷಯ ಇಷ್ಟೇ, ಸುದೀಪ್ ಅವರಿಗೆ 12ನೇ ಸೀಸನ್ನ ನಡೆಸ್ಕೊಡ್ತೀರಾ ಅನ್ನೋ ಪ್ರಶ್ನೆ ಅಲ್ಲಿ ಕೇಳಲಾಗುತ್ತೆ. ಆವಾಗ ಸುದೀಪ್ ಅವರು ಈ ಬಗ್ಗೆ ಸಾಕಷ್ಟು ಚರ್ಚೆಗಳು, ಊಹಾಪೋಹಗಳು, ಅಂತ್ಯಕಂತ್ಯಗಳು ನಡೀತಾನೆ ಇದೆ. ಆದರೆ ಅದೆಲ್ಲದಕ್ಕೂ ಒಂದು ವೇದಿಕೆ ಇರುತ್ತೆ. ನಾನು ಯಾಕೆ ಹೊರಗೆ ಬಂದೆ, ಅಲ್ಲಿ ಏನೆಲ್ಲ ಆಗೋಯ್ತು, ಯಾಕೆ ನಾನು ಸೀಸನ್ ನಡೆಸ್ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದೆ ಅನ್ನೋದಕ್ಕೆ ಒಂದಿಷ್ಟು ಅಂತ್ಯ ಮತ್ತು ಆರಂಭ ಎಲ್ಲದೂ ಇರುತ್ತೆ. ಅದಕ್ಕೊಂದು ವೇದಿಕೆ ಬೇಕು, ಆ ವೇದಿಕೆ ಮೇಲೆ ನಾನು ಎಲ್ಲವನ್ನು ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅವರ ಈ ಒಂದು ಹೇಳಿಕೆಯೇ ಈಗ ಒಂದಷ್ಟು ಅವರ ಫ್ಯಾನ್ಸ್ಗಾಗಿರ್ಬೋದು, ಕನ್ನಡ ಸಿನಿಮಾ ಪ್ರೇಕ್ಷಕರಿಗಾಗಿರ್ಬೋದು, ಎಲ್ರಿಗೂ ಕೂಡ ಒಂದಷ್ಟು ಪಾಸಿಟಿವ್ನೆಸ್ ಕಾಣ್ತಾ ಇದೆ. ಏನು ಆ ಪಾಸಿಟಿವ್ ಅಂತಂದರೆ, ಸುದೀಪ್ ಈ ಮಾತುಗಳನ್ನು ಕೇಳಿದ ಬಹುತೇಕರು ಸುದೀಪ್ ಮತ್ತು ಈಗ ಶೋನ ನಡೆಸ್ಕೊಳ್ಳಿಕ್ಕೆ ಒಂದು ಒಲವು ತೋರಿದ್ದಾರೆ. 12ನೇ ಸೀಸನ್ಗೆ ಅವರೇ ನಿರೂಪಕರಾಗಿ ಇರ್ತಾರೆ. ಸೊ ಅವರು ಹೋಸ್ಟ್ ಮಾಡಿದರೆ ಆ ಸೀಸನ್ಗೆ ಒಂದು ಕಳೆ ಇರುತ್ತೆ, ಒಂದು ಘನತೆ ಇರುತ್ತೆ, ಒಂದು ಗೌರವ ಇರುತ್ತೆ. ಹಾಗಾಗಿ ಸುದೀಪ್ ಅವರು ಬರ್ತಾರೆ ಅನ್ನೋ ಮಾತುಗಳು ಈಗ ಎಲ್ಲ ಕಡೆಯಿಂದ ಬರ್ತಾ ಇದೆ. ಅದೇನಿದ್ರು ಕೂಡ ಈ ಹಿಂದೆ ಕೂಡ ಒಂದಷ್ಟು ಕಲರ್ಸ್ ವಾಹಿನಿ ಏನಿತ್ತು, ಆ ವಾಹಿನಿ ಸುದೀಪ್ ಅವರು ಹೇಳಿದಂಥ ಕೆಲವು ಷರತ್ತುಗಳನ್ನು ಒಪ್ಪಿಕೊಂಡಿದೆ. ಹಾಗಾಗಿ ಸುದೀಪ್ ಅವರು ಮತ್ತೆ ಸೀಸನ್ಗೆ ಹೋಗ್ತಾರೆ, ಅವರೇ ಆ್ಯಂಕರಿಂಗ್ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂದು. ಆದರೆ ಇವ್ಯಾವುದೂ ಮಾತುಗಳಿಗೂ ಕೂಡ ಸುದೀಪ್ ಎಲ್ಲೂ ಕೂಡ ಎಸ್ ಆರ್ ನೋ ಅಂತ ಹೇಳಿರಲಿಲ್ಲ. ಸೊ ಎಲ್ಲೋ ಸಂದರ್ಶನದಲ್ಲಿ ಮಾತಾಡುವಾಗ ಈ ಪ್ರಶ್ನೆ ಬಂದಾಗ ಅವರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಅಂದರೆ ಏನಾಯಿತು, ಯಾಕಾಯಿತು, ಹೇಗಾಯಿತು ಅನ್ನೋ ವಿವರ ಈಗ ಹೇಳೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ, ಹೆಂಗೆ ಆರಂಭ ಇರುತ್ತೋ ಅಂತ್ಯ ಕೂಡ ಇರುತ್ತೆ. ಹಾಗಾಗಿ ಎಲ್ಲವನ್ನು ಒಂದು ವೇದಿಕೆ ಸಿಕ್ಕಾಗ ಹೇಳ್ತೀನಿ, ಅಲ್ಲಿ ಎಲ್ಲವನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಸೊ ಸಂದರ್ಶನದಲ್ಲಿ ಮತ್ತೊಂದು ಮಾತು ಹೇಳ್ತಾರೆ, ಬಿಗ್ ಬಾಸ್ ಶೋನಲ್ಲಿ ಕನ್ನಡ ಪದ ಬಳಕೆ ಮಾಡದೇ ಇದ್ದುದರಿಂದ ಬೇಸರಗೊಂಡು ಸುದೀಪ್ ಅವರು ಹೊರಗೆ ಬಂದರು ಅನ್ನೋ ಮಾತಿದ್ದಾರೆ. ಅದಕ್ಕೆ ಏನು ಹೇಳ್ತೀರಾ ಅನ್ನೋ ಪ್ರಶ್ನೆಗೆ ಸುದೀಪ್ ಅವರು ಹೇಳ್ತಾರೆ, ನೀವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ನೀವು ಕೇಳೋ ಪ್ರಶ್ನೆಗಳಲ್ಲಿ ಒಂದಷ್ಟು ನಿಜ ಇರ್ಬೋದು, ಸಾಮ್ಯತೆ ಇರ್ಬೋದು, ಸೊ ಇಲ್ಲದೇ ಇರ್ಬೋದು. ಆದರೆ ಎಲ್ಲದಕ್ಕೂ ಒಂದು ಉತ್ತರ ಕೊಡೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆಯಲ್ಲಿ ಎಲ್ಲವನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಅದೇನೇ ಇರಲಿ, ಒಂದು ಸೀಸನ್ನಲ್ಲಿ ಏನು ಶುರು ಮಾಡಿದಂಥ ಸುದೀಪ್ ಅವರು 11 ಸೀಸನ್ವರೆಗೂ ಸಾಕಷ್ಟು ಅದ್ಭುತವಾಗಿ ಆ ಶೋನ ನಡೆಸ್ಕೊಂಡ್ಬರ್ತಾರೆ. ಆ ಶೋನ ಯಶಸ್ವಿಯಾಗಿ ನಡೆಸ್ತಾರೆ. ಸುದೀಪ್ ಇಲ್ಲದಂಥ ಶೋನ ನೋಡೋದಕ್ಕೂ ಕೂಡ ಯಾರಿಗೂ ಇಷ್ಟ ಇಲ್ಲ. ಯಾಕಂದರೆ ಅಷ್ಟೊಂದು ಪಾಪ್ಯುಲಾರಿಟಿ ಪಡೆದಂತಹ ಆ ಬಿಗ್ ಬಾಸ್ ಶೋ ಏನಿತ್ತು, ಆ ಸೀಸನ್ 11ವರೆಗೂ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಂಡಿದ್ದಂತೂ ನಿಜ. ಯಾವಾಗ ಸುದೀಪ್ ಅವರು ಹೊರಗೆ ಬರ್ತಾರೆ ಅನೌನ್ಸ್ ಮಾಡಿದ್ರು, ಆವಾಗಿಂದ ನೆಕ್ಸ್ಟು ಆ ಬಿಗ್ ಬಾಸ್ ಸೀಸನ್ಗೆ ಯಾರು ಶೋ ಮಾಡೋದಕ್ಕೆ ಫಿಟ್ ಇದ್ದಾರೆ, ಯಾವ ಹೀರೋ ಅದನ್ನು ಒಪ್ಕೊಳ್ತಾರೆ, ಒಂದಷ್ಟು ಹೀರೋಗಳ ಹೆಸರುಗಳು ಕೂಡ ಕೇಳಿಬಂದು ರಮೇಶ್ ಅರವಿಂದ್ ಬರ್ತಾರಾ,
ಧನಂಜಯ್ ಡಾಲಿ ಬರ್ತಾರಾ ಅಥವಾ ಗಣೇಶ್ ಬರ್ತಾರಾ, ಹೀಗೆ ಒಂದಷ್ಟು ಹೀರೋಗಳ ಹೆಸರುಗಳು ಕೂಡ ಬಂದು, ಅದು ಯಾವ ಹೀರೋಗಳ ಹೆಸರು ಬಂದರೂ ಕೂಡ ಸುದೀಪ್ ಮುಂದೆ ಯಾವ ಹೆಸರು ಕೂಡ ಸರಿ ಹೋಗಲ್ಲ. ಯಾಕಂದರೆ ಆ ಶೋಗೆ ಸುದೀಪ್ ಅವರೇ ಒಂದು ಕಳಶ ಇದ್ದಂತೆ. ಸುದೀಪ್ ಅವ್ರು ನಡೆಸ್ಕೊಂಡ್ರೆ ಮಾತ್ರ ಆ ಶೋಗೆ ಒಂದು ಘನತೆ ಮತ್ತು ಗೌರವ ಅಂತ ಕೂಡ ಎಲ್ಲ ಕಡೆ ಮಾತುಗಳು ಕೇಳಿಬಂದು. ಆದ್ರೂ ಕೂಡ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಸೀಸನ್ ಏನು 12 ಇದೆ ಅದಕ್ಕೆ ಮತ್ತೆ ಹೋಗಿ ಶೋ ಮಾಡ್ತಾರೆ ಅನ್ನೋದಾದರೆ ತಮ್ಮ ಮಾತುಗಳಿಗೆ ಅವರು ಭದ್ರಾಗಿರಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಯಾಕಂದರೆ ಹೊರಗೆ ಬಂದ ಮೇಲೆ ಮತ್ತೆ ಹೋಗಿ ಅವರೇನೋ ಕೇಳಿಕೊಂಡ್ರು, ಅಪಾಲಜಿ ಕೇಳಿದ್ರು, ಅಥವಾ ನಿಮ್ಮ ಷರತ್ತುಗಳಿಗೆ ನಾವು ಒಪ್ಕೊಂಡಿದ್ದೀನಿ ಬನ್ನಿ ಅಂತ ಹೇಳಿದರೆ ಸುದೀಪ್ ಅವರು ತಮ್ಮ ಮಾತಿಗೆ ಭದ್ರಾಗಿರಲ್ಲ. ತಮ್ಮ ಮಾತಿಗೆ ಭದ್ರಾಗಿರಬೇಕು ಅನ್ನೋ ಮಾತುಗಳು ಕೂಡ ಈಗ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಒಂದಿಷ್ಟು ಕಾಮೆಂಟ್ಗಳು ಕೂಡ ಕೇಳಿಬರ್ತಾ ಇದೆ. ಎಲ್ಲ ಒಂದು ಕಡೆಗೆ ಸುದೀಪ್ ಅವರು ಒಂದು ವಾಹಿನಿಯಿಂದ ಇನ್ನೊಂದು ವಾಹಿನಿಗೆ ಒಂದು ಯಾವುದೋ ಶೋಗೆ ಹೋಗ್ತಾರೆ, ಅವಾಗ ಎಲ್ಲೋ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ. ಸುದೀಪ್ ಅವರು ಈಗ ಅಲ್ಲಿ ಅವಮಾನ ಆಗಿರೋದಕ್ಕೆ ಬೇರೆ ವಾಹಿನಿಗೆ ಹೋಗಿ ಅಲ್ಲೂ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರಾ, ಇಲ್ಲಿ ಯಾಕೆ ಅದು ಸಮಸ್ಯೆ ಆಯಿತು ಅನ್ನೋ ಪ್ರಶ್ನೆಗಳು ಕೂಡ ಇದ್ವು. ಆದರೆ ಇತ್ತೀಚೆಗೆ ಬಂದಂಥ ಒಂದಷ್ಟು ಸುದ್ದಿಗಳು ಏನಂತಂದರೆ, ಸುದೀಪ್ ಅವರು ಕಲರ್ಸ್ ವಾಹಿನಿ ಮತ್ತೆ ಬಂದಾಗ ಸುದೀಪ್ ಒಂದಷ್ಟು ಷರತ್ತುಗಳನ್ನು ಹಾಕಿದ್ರು, ಆ ಷರತ್ತುಗಳಿಗೆ ಅದು ಒಪ್ಕೊಂಡಿದೆ, ಹಾಗಾಗಿ ಮತ್ತೆ ಹೋಗುವಂಥ ಮನಸ್ಸು ಮಾಡಿದ್ದಾರೆ ಅನ್ನೋ ಅದು ಪುಕಾರ್ ಇರ್ಬೋದು, ಒಂದಿಷ್ಟು ಸುದ್ದಿ ಇರ್ಬೋದು. ಸೊ ಅದು ಗಾಸಿಪೋ ಗಾಳಿ ಸುದ್ದಿಯೋ ಗೊತ್ತಿಲ್ಲ. ಆದರೆ ಸುದೀಪ್ ಅವರು ಈಗ ಹೇಳಿರ್ತಕ್ಕಂಥ ಈ ಮಾತುಗಳು ಎಲ್ಲ ಒಂದು ಕಡೆಗೆ ಒಂದಷ್ಟು ಕ್ಲಾರಿಟಿ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತವೆ. ಅದೇನೇ ಇದ್ದರೂ ಕೂಡ ಈಗ ಬಿಗ್ ಬಾಸ್ ಏನು 12 ಸೀಸನ್ ಇದೆ, ಆ ಸೀಸನ್ಗೆ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಸ್ಪರ್ಧಿಗಳ ಹೆಸರು, ರಿಯಾಲಿಟಿ ಶೋನಾಗೆ ಯಾರ್ಯಾರು ಭಾಗವಹಿಸಬಹುದು ಅನ್ನೋ ಹೆಸರುಗಳು ಈಗಲೇ ಓಡಾಡ್ತಾ ಇದೆ. ಆದರೆ ಯಾರು ಆ ಕಾರ್ಯಕ್ರಮದ ಹೋಸ್ಟ್ ಮಾಡ್ತಾರೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಸುದೀಪ್ ಅವರ ಹೆಸರು ಮತ್ತೆ ಚಾಲ್ತಿಯಲ್ಲಿದೆ. ಸುದೀಪ್ ಅವರು ಮತ್ತೆ ಹೋಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.